ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶೋರಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಬಾರಿ 5ನೇ ತರಗತಿ ಓದ್ತಾ ಇರೋಂಥ ಮಕ್ಕಳಿಗೆ ಮತ್ತು ಮುಂದಿನ ಬಾರಿ 6ನೇ ತರಗತಿಗೆ ನಾವು ನವೋದಯಕ್ಕೆ ಸೇರಬೇಕು ಅಂತ ಬಯಸುವಂಥ ಮಕ್ಕಳಿಗೆ ನವೋದಯ ಶಾಲೆಯಿಂದ ಅರ್ಜಿಯನ್ನು ಕರೆದಿದ್ದಾರೆ. ಸ್ನೇಹಿತರೆ, ಇದು 29ನೇ ತಾರೀಕು ಈ ತಿಂಗಳು ಕೊನೆಯ ದಿನಾಂಕ ಇರುತ್ತೆ. ಅದರೊಳಗಡೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗತ್ತೆ. ಸ್ನೇಹಿತರೆ, ಅರ್ಜಿ ಹಾಕೋದಕ್ಕಿಂತ ಮುಂಚೆ ಏನೇನು ಮುಖ್ಯವಾದ ದಾಖಲಾತಿಗಳು ಬೇಕು ಅನ್ನೋದನ್ನು ತಿಳ್ಕೋಬೇಕು. ಅದಕ್ಕೆ ಮೊದಲು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಇದೆ. ಇನ್ಸ್ಟ್ರಕ್ಷನ್ ಫಾರ್ ದ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಸೂಚನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ನೇದು ಏನಪ್ಪ ಅಂತ ಅಂದರೆ, ಈ ಆನ್ಲೈನಲ್ಲಿ ಏನಾದರೂ ಅಪ್ಲಿಕೇಶನ್ನ ಸಲ್ಲಿಸಬೇಕಾದ್ರೆ ಒಂದೇ ಒಂದು ಸ್ಟೆಪ್ ಮಾತ್ರ ನಿಮಗೆ ಇರೋವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಎರಡನೇ ಇನ್ಸ್ಟ್ರಕ್ಷನ್ ಏನಂತಂದರೆ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ OBC ಏನು ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿಲಿ ಇರೋವಂಥವ್ರಿಗೆ ಮಾತ್ರ ಅವರು OBC ಅಂತ ಪರಿಗಣನೆ ಮಾಡ್ತಾರೆ. ಇಲ್ಲ ಅಂತಂದರೆ ಬೇರೆಯವ್ರನ್ನ ಸಾಮಾನ್ಯ ಅಭ್ಯರ್ಥಿ ಅಂತ ಹೇಳಿ ಪರಿಗಣನೆಗೆ ತೊಗೊಂಡಾಗತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ಅವರು ಅರ್ಜಿಯನ್ನು ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟನ್ನು ಅವರು ಹೊಂದಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲೇನೆಂದರೆ ಕ್ಯಾಂಡಿಡೇಟ್ ಅವ್ರದ್ದು ಏನಿದೆ ಸೈನು, ಮತ್ತು ಹಾಗೆ ಅವ್ರ ತಂದೆ ಅಥವಾ ತಾಯಿ, ಆ ಪೋಷಕರು ಅಂತ ಹೇಳ್ತೀವಲ್ಲ ಅವ್ರದ್ದು ಒಂದು ಸಹಿ ಬೇಕಾಗುತ್ತೆ. ಮತ್ತು ಅಭ್ಯರ್ಥಿಯ ಭಾವಚಿತ್ರ ಬೇಕಾಗುತ್ತೆ. ಮತ್ತು ಅವರು ಏನು ವರ್ಗ ಪ್ರಮಾಣ ಪತ್ರ ಅಂದರೆ ಅವ್ರ ಕ್ಯಾಸ್ಟು ಇನ್ಕಮ್ ಏನಿರುತ್ತೆ ಆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅವೆಲ್ಲ ಎಷ್ಟು ಇರಬೇಕು, ಗಾತ್ರ ಅದ್ರದ್ದು ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಮತ್ತು ಅಭ್ಯರ್ಥಿ ಆಧಾರ್ ಕಾರ್ಡು ಮತ್ತು ಅವರ ಪೋಷಕರದು ಅವರು ಏನು ವಾಸ ಸ್ಥಳ ದೃಢೀಕರಣ ಪತ್ರ ಇಲ್ಲಿ ಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟು ನೋಡಿ, ಮ್ಯಾಂಡೇಟ್ರಿ ಇನ್ಫಾರ್ಮೇಷನ್ನು. ಸ್ನೇಹಿತರೆ, ಇವರು ಏನು ಮಾಡ್ತಾರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನೀವು 5ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ ಅಥವಾ ಓದಿ ಮುಗಿಸಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ನಾವೇನು ಹೇಳ್ಬೇಕಂದ್ರೆ, ಅಲ್ಲಿ ಓದ್ತಾ ಇರೋಂಥವ್ರಿಗೆ ಮಾತ್ರ ಇದು ಅವಕಾಶ ಇರೋದು. 5ನೇ ತರಗತಿ ಓದ್ತಾ ಇರೋಂಥವ್ರಿಗೆ ಮಾತ್ರ ಅವಕಾಶ ಇರೋದು. ಹಾಗಾಗಿ ನಾವು ಇಲ್ಲಿ ನೋ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಮೊದಲು ಯಾವಾಗಾದ್ರೂ ಈ ಒಂದು ನವೋದಯ ಎಕ್ಸಾಮು ಅವ್ರಿಗೆ ಕೂತ್ಕೊಂಡಿದ್ರ, ಪರೀಕ್ಷೆ ಬರೆದಿದ್ರಾ ಅಂತ ಕೇಳುತ್ತೆ. ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಇದೊಂದು ಪ್ರಾಸ್ಪೆಕ್ಟನ್ನು ನೀವು ಓದಿದ್ದೀರಾ ಅಂತ ಕೇಳುತ್ತೆ. ಹೌದು ನಾವು ಅಂದರೆ ಅದು ಇನ್ಫಾರ್ಮೇಷನ್ ಇರೋವಂಥದ್ದು ಒಂದು ಪ್ರಾಸ್ಪೆಕ್ಟು, ಎಸ್ ಅಂತ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓದಿದ್ದೀವಿ ಅಂತ ಇನ್ಸ್ಟ್ರಕ್ಷನ್ ಇರೋವಂಥದ್ದು, ಅದಕ್ಕೋಸ್ಕರ ಅದು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಕೇಳುತ್ತೆ ಅಂತಂದರೆ, ನೀವು ಓದ್ತಾ ಇರೋಂಥದ್ದು ಸ್ಕೂಲು ಮತ್ತು ನೀವು ವಾಸ ಇರೋಂಥದ್ದು ಒಂದೇ ಕಡೆ ಇರಬೇಕು. ಅದು ಪ್ರೂಫ್ ಸಮೇತ ಇರಬೇಕು. ಅದಕ್ಕೆ ಹಂಗಿದ್ದರೆ ಮಾತ್ರ ಅದು ಅಪ್ಲಿಕೇಶನ್ ತೊಗೊಳುತ್ತೆ. ಹಾಗಾಗಿ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟು ಲಾಸ್ಟ್ನೇದು, ನೀವು ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟು ಆಧಾರನ್ನು ಹಾಕಬೇಕಾಗುತ್ತೆ. ಆಧಾರ್ ಅಂತ ಸಬ್ಮಿಟ್ ಅಂತ ಕೊಟ್ಟರೆ ಒಂದು OTP ಬರುತ್ತೆ. OTP ಬಂದ OTP ಹಾಕಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಸ್ನೇಹಿತರೆ, ನಿಮ್ಗೆ ಭಾಳ ಇಂಪಾರ್ಟೆಂಟ್ ಏನು ಬೇಕಿತ್ತು ಮಾಹಿತಿ ಅದನ್ನು ಕೊಟ್ಟಿದ್ದೀನಿ. ಇನ್ನೂ ಇಂಪಾರ್ಟೆಂಟ್ ವಿಚಾರ ಒಂದೆರಡು ಅಂತ ತಿಳಿಸ್ಬಿಡ್ತೀನಿ. ಸ್ನೇಹಿತರೆ, ನಿಮ್ಮ ಮಗು ಒಂದೇ ಸ್ಕೂಲಲ್ಲಿ 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿ ಓದಿರಬೇಕಾಗುತ್ತೆ. ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಇನ್ನೊಂದು ಮಾಹಿತಿ ಏನಂದರೆ ಸ್ನೇಹಿತರೆ, ಇವಾಗ ಏನು ಮಗು ಓದ್ತಾ ಇದೆ ಆ ಏರಿಯಾದಲ್ಲೇ ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮಗುದೂ. ಅದು ಯಾಕಂದರೆ ಅಲ್ಲಿ ಶೋ ಆಗುತ್ತೆ. ಮತ್ತು ತಾಯಿದು ಅಷ್ಟೇ, ತಾಯಿ ಅಥವಾ ತಂದೆದು ವಾಸಸ್ಥಳ ದೃಢೀಕರಣ ಪತ್ರ ಅಲ್ಲೇದೇ ಇರಬೇಕಾಗುತ್ತೆ. ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು ಕೊನೆಯ ಮತ್ತು ಮುಖ್ಯ ವಿಚಾರ ಏನಂತಂದರೆ, ಆ ಮಗು ಎಲ್ಲಿ ಓದ್ತಾ ಇದೆ ನೋಡಿ, ಆ ಡಿಸ್ಟಿಕಲ್ಲಿ ಮಾತ್ರ ಅದನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕಾಗೋದು. ಆ ಮಗುದು ಆ ಡಿಸ್ಟಿಕಲ್ಲಿ ಆಧಾರ್ ಇರಬೇಕು. ತಂದೆದು ಅಥವಾ ತಾಯಿದು ಆ ಡಿಸ್ಟಿಕಲ್ಲಿ ಆಧಾರ್ ಇರಬೇಕು. ವಾಸಸ್ಥಳ ದೃಢೀಕರಣ ಮಾತ್ರ ಇರಬೇಕು. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬೇರೆಯವರು ಕೂಡ ಈ ಒಂದು ವಿಡಿಯೋ ಅನುಕೂಲ ಆಗಿ ಅದರ ಉಪಯೋಗವನ್ನು ಅವರು ಪಡ್ಕೊಳ್ಳಿ. ಥ್ಯಾಂಕ್ ಯು.